ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ. ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ಇವತ್ತು ನಾನು ದೇಹಕ್ಕೆ ತಂಪು ಕೊಡುವ ಆರೋಗ್ಯದಾಯಕ ಗಸಗಸೆ ಪಾಯಸವನ್ನು ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ. ಮಾನಸಿಕ ಒತ್ತಡ, ತಲೆನೋವು, ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ ಸಮಸ್ಯೆ, ಹಾಗೆಯೇ ಜೀರ್ಣಕ್ರಿಯೆ, ಈ ಎಲ್ಲ ಸಮಸ್ಯೆಗಳಿಗೆ ಈ ಗಸಗಸೆ ಪಾಯಸ ಒಳ್ಳೆಯದು ಅಂತ ಹೇಳಬಹುದು. ಹಾಗಿದ್ರೆ ಬನ್ನಿ ಈ ಪಾಯಸ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನೋಡಿ, ನಾನು 2 ಟೇಬಲ್ ಸ್ಪೂನಷ್ಟು ಅಕ್ಕಿ ತೊಗೊಂಡಿದ್ದೀನಿ. ನೀವು ಯಾವ ಅಕ್ಕಿ ಬೇಕಾದ್ರೂ ತೊಗೋಬಹುದು. ಅಕ್ಕಿ ತೊಗೊಂಡು ಇದು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ನಾವು ಹುರಿಬೇಕಾಗತ್ತೆ. ಈಗ ಸ್ವಲ್ಪ ಹುರಿದಾದ ನಂತರ ನಾನು ಇದಕ್ಕೆ 5 ರಿಂದ 6 ಗೋಡಂಬಿ ಹಾಕಿದ್ದೀನಿ. ಹಾಗೆಯೇ ಸ್ವಲ್ಪ ಜಾವಿತ್ರಿ ಮತ್ತು ಸ್ವಲ್ಪ ಜಾಕಾಯಿ, 4 ರಿಂದ 5 ಹಸಿರು ಏಲಕ್ಕಿ, ಇವಿಷ್ಟು ಹಾಕಿ ಇಲ್ಲಿ ಹುರ್ಕೊಳ್ತಾ ಇದ್ದೀನಿ. ಈ ಅಕ್ಕಿ ಜೊತೆಯಲ್ಲಿ ನಾನು ಇದನ್ನು ಹುರಿತಾ ಇದ್ದೀನಿ. ಈಗ ಇದು ಸ್ವಲ್ಪ ಹುರಿದಾದ ನಂತರ 3 ಟೇಬಲ್ ಸ್ಪೂನಷ್ಟು ಇಲ್ಲಿ ಗಸಗಸೆ ಹಾಕಿ ಇದನ್ನು ಕೂಡ ಇದರ ಜೊತೆಗೆ ಹುರ್ಕೊಳ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಕಲರ್ ಬರುವವರೆಗೂ ನಾವು ಹುರಿಬೇಕು. ಈಗ ಹುರಿದಾದ ನಂತರ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿಯನ್ನು ಇಲ್ಲಿ ಸೇರಿಸಿದ್ದೀನಿ, ತುರ್ಕೊಂಡಿದ್ದೀನಿ ನಾನು. ಇದನ್ನು ಸೇರಿಸಿ ಇದು ಕೂಡ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಇದು ಹುರಿದಾದ ನಂತರ ನಾನು ಇದಕ್ಕೆ ಕಾಯಿ ತುರಿಯನ್ನು 1 ಬೌಲಷ್ಟು ಇಲ್ಲಿ ಸೇರಿಸಿದ್ದೀನಿ. ಇದು ಕೂಡ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಇವಾಗ ಇದು ಹುರಿದಾಗಿದೆ. ಈಗ ಇದನ್ನು ಒಂದು ಪ್ಲೇಟಿಗೆ ಇಲ್ಲಿ ಹಾಕ್ತಾ ಇದ್ದೀನಿ. ಪ್ಲೇಟಿಗೆ ಹಾಕಿ ಇದು ಪೂರ್ತಿ ತಣ್ಣಗಾಗಬೇಕು. ತಣ್ಣಗಾದ ನಂತರ ನಾವು ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ನೈಸಾಗಿ ಪೇಸ್ಟ್ ಮಾಡಬೇಕಾಗತ್ತೆ. ಈಗ ನಾನು ಅದು ತಣ್ಣಗಾಗುವವರೆಗೂ ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಪಾತ್ರೆಗೆ ತುಪ್ಪ ಹಾಕಿದ್ದೀನಿ. ಹಾಗೆಯೇ ಸ್ವಲ್ಪ ಗೋಡಂಬಿ ಇದು ಸ್ವಲ್ಪ ತುಪ್ಪದಲ್ಲಿ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ದ್ರಾಕ್ಷಿಯನ್ನು ಸೇರಿಸ್ತಾ ಇದ್ದೀನಿ. ದ್ರಾಕ್ಷಿಯನ್ನು ತೊಳೆದು ಒಣ ಬಟ್ಟೆಯಲ್ಲಿ ನಾನು ಒರೆಸಿ ತೊಗೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಚಿಕ್ಕ ಚಿಕ್ಕ ಚೂರು ಮಾಡಿದಂಥ ಬಾದಾಮಿನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಇವೆಲ್ಲ ಡ್ರೈ ಫ್ರೂಟ್ಸ್ ಏನು ಹಾಕಿದ್ದೀವಲ್ಲ, ಇವೆಲ್ಲ ಆಪ್ಷನಲ್. ನೀವು ಬೇಕಿದ್ರೆ ಹಾಕೋಬಹುದು, ಇಲ್ಲ ಹಾಗೇನೂ ಕೂಡ ಈ ಗಸಗಸೆ ಪಾಯಸವನ್ನು ಮಾಡ್ಕೋಬಹುದು. ಈಗ ಇದನ್ನು ಒಂದು ಬೌಲ್ನಲ್ಲಿ ತೆಗಿತಾ ಇದ್ದೀನಿ. ಈಗ ಇದೇ ಪಾತ್ರೆಗೆ ನಾನು ಬೆಲ್ಲವನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಬೆಲ್ಲ ಸೇರಿಸಿ ಇದರಲ್ಲಿ ನೀರು ಹಾಕಿ ನಾವು ಇದನ್ನು ಕರಗಿಸ್ಕೋಬೇಕಾಗತ್ತೆ. ಬೆಲ್ಲದಲ್ಲಿ ಏನಾದರೂ ಕಸ ಕಡ್ಡಿ ಏನಾದರೂ ಇತ್ತು ಅಂದರೆ ಬೇರೆ ಪಾತ್ರೆಯಲ್ಲಿ ನೀವು ಕುದಿಸ್ಕೊಂಡು ಅದನ್ನು ಸೋಸಿ ತಗೊಳ್ಳಿ. ನಾನು ತೊಗೊಂಡಿರೋ ಬೆಲ್ಲದಲ್ಲಿ ಏನೂ ಇಲ್ಲ, ಚೆನ್ನಾಗಿದೆ ಬೆಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ತುಪ್ಪದಲ್ಲಿನೇ ಹಾಕಿ ಇದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬೆಲ್ಲ ನಾನು 1 ಬೌಲಷ್ಟು ತೊಗೊಂಡಿದ್ದೀನಿ. ನೀವು ಸಿಹಿ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಈಗ ಬೆಲ್ಲ ಕರಗೋವರೆಗೂ ನಾವೇನು ಗಸಗಸೆ ಕೊಬ್ಬರಿ ಎಲ್ಲ ನಾವು ಹುರಿದಿಟ್ಟಿದ್ದೀವಿ ಅಲ್ಲ, ಅದು ಇವಾಗ ಇಲ್ಲಿ ತಣ್ಣಗಾಗಿದೆ. ಈಗ ಇದನ್ನು ರುಬ್ಕೊಂಡು ಬರೋಣ. ಇವಾಗ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಆ ಮಿಕ್ಸಿ ಜಾರಿಗೆ ಈ ಕೊಬ್ಬರಿಯನ್ನು ಸೇರಿಸಿ ಹಾಗೆಯೇ ಮೊದಲೇ ನಾವು ನೀರು ಹಾಕಬಾರ್ದು. ನೀರು ಹಾಕದೇ ಹಾಗೆಯೇ ಮೊದಲಿಗೆ ಸ್ವಲ್ಪ ನಾವು ತರಿಯಾಗಿ ರುಬ್ಕೋಬೇಕು. ನಂತರ ಅದಕ್ಕೆ ನೀರು ಸೇರಿಸಿ ನಾವು ನೈಸಾಗಿ ರುಬ್ಕೋಬೇಕಾಗತ್ತೆ. ಇವಾಗ ನೀವು ಇಲ್ಲಿ ನೋಡ್ಬೋದು, ನೋಡಿ ಇಲ್ಲಿ ನೈಸಾಗಿ ನಾನು ರುಬ್ಬಿ ತೊಗೊಂಡಿದ್ದೀನಿ. ಈಗ ಬೆಲ್ಲ ಕೂಡ ಇಲ್ಲಿ ಪೂರ್ತಿ ಕರಗಿದೆ. ಇವಾಗ ನೀವು ನೋಡಬಹುದು ಇಲ್ಲಿ. ಹಾಗೇನಾದರೂ ಬೆಲ್ಲದಲ್ಲಿ ಕಸ ಕಡ್ಡಿ ಏನಾದರೂ ಇತ್ತು ಅಂದರೆ ನೀವು ಸೋಸಿನೂ ಕೂಡ ತೊಗೋಬಹುದು. ಈಗ ನಾವೇನು ರುಬ್ಕೊಂಡಿದ್ದೀವಿ ಅಲ್ಲ, ಆ ಮಿಶ್ರಣದಲ್ಲಿ ಈ ಬೆಲ್ಲದ ನೀರಿಗೆ ಹಾಕ್ತಾ ಇದ್ದೀನಿ. ನಿಮಗೆ ತೆಳು ಬೇಕಂದರೆ ತೆಳುವಾಗಿಯೂ ಕೂಡ ನೀವು ಮಾಡ್ಕೋಬಹುದು. ದಪ್ಪ ಬೇಕಂದರೆ ದಪ್ಪನೂ ಕೂಡ ಈ ಪಾಯಸವನ್ನು ನೀವು ಮಾಡ್ಕೋಬಹುದು. ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಮತ್ತೆ ಇದಕ್ಕೆ ನೀರನ್ನು ಹಾಕಿದ್ದೀನಿ. ಒಂದು ಅರ್ಧ ಲೀಟರ್ನಷ್ಟು ನಾನಿಲ್ಲಿ ನೀರನ್ನು ಸೇರಿಸಿದ್ದೀನಿ. ನಾನು ಮಾಡಿರೋ ಕ್ವಾಂಟಿಟಿಯಲ್ಲಿ 1 ರಿಂದ 1.5 ಲೀಟರ್ನಷ್ಟು ಇಲ್ಲಿ ಪಾಯಸವನ್ನು ನಾವು ಮಾಡ್ಕೋಬಹುದು. ಹಾಗೆಯೇ ಇಲ್ಲಿ ನೊರೆಯಾಗಿ ಏನು ಕಾಣಿಸ್ತಾ ಇದೆ ನೋಡಿ, ಆ ನೊರೆ ಹೋಗೋವರೆಗೂ ನಾವು ಈ ಪಾಯಸವನ್ನು ಕುದಿಸ್ಕೋಬೇಕಾಗತ್ತೆ. ನನ್ನ ಮಗಳಿಗೆ ಈ ಪಾಯಸ ದಪ್ಪ ಅಂದರೆ ಇಷ್ಟ ಅಂಥೇಳಿ ನಾನು ದಪ್ಪ ಸ್ವಲ್ಪ ಮಾಡ್ತಾ ಇದ್ದೀನಿ. ಈ ಪಾಯಸ ತೆಳ್ಳಗೆ ಆದರೆ ಗ್ಲಾಸ್ನಲ್ಲಿ ಹಾಕ್ಕೊಂಡು ಕುಡಿಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಇಷ್ಟದ ಪ್ರಕಾರ ನೀವು ಹೇಗೆ ಬೇಕು ಹಾಗೆ ಈ ಪಾಯಸವನ್ನು ಮಾಡ್ಕೋಬಹುದು. ಯಾರಿಗೆ ನಿದ್ರೆ ಸರಿಯಾಗಿ ಬರಲ್ಲ ನೋಡಿ, ಅಂಥವರು ರಾತ್ರಿ ಟೈಮಲ್ಲಿ 1 ಗ್ಲಾಸ್ ಈ ಪಾಯಸವನ್ನು ಕುಡಿದು ಮಲ್ಕೊಂಡ್ರೆ ನಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಬಿಸಿ ಬಿಸಿಯಾಗಿ ಕುಡಿಬೇಕು. ಇವಾಗ ನೋಡಿ, ನೊರೆ ಎಲ್ಲ ಪೂರ್ತಿ ಹೋಗಿದೆ ಪಾಯಸದ್ದು. ಇವಾಗ ಇದು ಆಗಿದೆ. ಗ್ಯಾಸನ್ನು ಆಫ್ ಮಾಡಿ ಕೆಳಗಡೆ ಇಳಿಸ್ಕೊಂಡು ನಂತರ ಇದರಲ್ಲಿ ಹಾಲನ್ನು ಸೇರಿಸಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಇದು ಹಾಲು ಹಾಕಿದ ನಂತರ ಮತ್ತೆ ಸ್ವಲ್ಪ ತೆಳುವಾಗುತ್ತೆ.
ಇವಾಗ ಇದಕ್ಕೆ ನಾನು 1 ಗ್ಲಾಸ್ನಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ. ಈಗ ಮೊದಲಿಗೆ ಸ್ವಲ್ಪನೇ ಇಲ್ಲಿ ಹಾಲು ಸೇರಿಸಿದ್ದೀನಿ. ಹಾಲು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಲು ಸ್ವಲ್ಪ ಬೆಚ್ಚಗೆ ಇರಲಿ ಅಂತ ಹಾಲನ್ನೇ ಹಾಕ್ಕೊಳ್ಳಿ. ಗ್ಯಾಸ್ ಮೇಲೆ ಇಟ್ಟೆ ಹಾಲು ನಾವು ಹಾಕಿದರೆ ಪಾಯಸ ಒಡೆಯೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಕೆಳಗಡೆ ಇಳಿಸಿ ಹಾಕಿ. ಈಗ ನೋಡಿ 1 ಗ್ಲಾಸ್ನಷ್ಟು ಹಾಲು ನಾನು ಪೂರ್ತಿಯಾಗಿ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ಮಿಕ್ಸ್ ಮಾಡಿ ನಂತರ ನೀವು ಇದನ್ನು ಪಾತ್ರೆಯನ್ನು ಗ್ಯಾಸ್ ಮೇಲೆ ಇಟ್ಟು ಇದನ್ನು ಒಂದು 2 ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕು, ಪಾಯಸ ರೆಡಿಯಾಗುತ್ತೆ. ಈ ಪಾತ್ರೆಯನ್ನು ಗ್ಯಾಸ್ ಮೇಲೆ ಇಟ್ಟು 2 ನಿಮಿಷ ಇದನ್ನು ಚೆನ್ನಾಗಿ ನಾವು ಕುದಿಸ್ಕೋಬೇಕಾಗತ್ತೆ. ಚೆನ್ನಾಗಿ ಕೈ ಬಿಡದೇ ತಿರುಗಿಸ್ತಾ ಇರಿ. ಹಾಲು ಬೆಲ್ಲ ಹಾಕಿರೋದ್ರಿಂದ ಅದು ಒಡೆಯೋ ಚಾನ್ಸಸ್ಸು ಕೂಡ ಇರುತ್ತೆ, ಹೀಗಾಗಿ ಅದನ್ನು ತಿರುಗಿಸ್ತಾ ಇರಬೇಕು. ಈಗ ಇಲ್ಲಿ ಗೋಡಂಬಿ, ದ್ರಾಕ್ಷಿ ಇದನ್ನು ತುಪ್ಪದಲ್ಲಿ ಏನು ಹುರ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೇರಿಸಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನೀವು ಬೇಕಿದ್ರೆ ಹಾಕೋಬಹುದು, ಇಲ್ಲಾದರೆ ಹಾಗೇನೂ ಕೂಡ ಮಾಡ್ಕೋಬಹುದು. ನಿಮಗೆ ಪಾಯಸ ತೆಳುವಾಗಿ ಬೇಕಂದರೆ ಇನ್ನೂ 1 ಗ್ಲಾಸ್ನಷ್ಟು ಹಾಲು ಸೇರಿಸಬಹುದು. ಈಗ ಸ್ವಲ್ಪ ಇದಕ್ಕೆ ನಾನು ತುಪ್ಪ ಸೇರಿಸ್ತಾ ಇದ್ದೀನಿ. ತುಪ್ಪ ಸೇರಿಸಿ ಇದನ್ನು ಮಿಕ್ಸ್ ಮಾಡಿ ಈಗ ಇಲ್ಲಿ ಆರೋಗ್ಯಕರವಾದಂತಹ ಸುಗಂಧಭರಿತವಾದಂತಹ ಗಸಗಸೆ ಪಾಯಸ ರೆಡಿಯಾಗಿದೆ. ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೇನು ಇನ್ನಷ್ಟು ಸುಲಭವಾದ ವಿಡಿಯೋಗಳನ್ನು ನೋಡಲಿಕ್ಕೆ ಆಹಾರ ಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.